ನಜ್ಮಾರೆ ಈ ಹಿಂದೆ ಫಾರ್ಮರ್ ಪ್ರಶ್ನೆ ನಡೀತು, ಅದ್ರಲ್ಲಿ ತುಂಬ ಪಾರ್ಟಿಸಿಪೇಟ್ ಮಾಡಿ ತುಂಬ ಹೋರಾಟ ಮಾಡಿದ್ರಿ ಎಲ್ಲ. ನಿಮಗೂ ರೈತರಿಗೂ ಏನು ಸಂಬಂಧ? ನಾವು ಅಪ್ಪಟ ರೈತರು. ನಾನು ಯಾವಾಗಲೂ ಎಲ್ಲ ಕಡೆ ಹೇಳ್ತಿರ್ತೀನಿ, ನಾನು ಧಾರ್ಮಿಕವಾಗಿ ಮುಸಲ್ಮಾನಳಿರಬಹುದು, ನಮ್ಮ ವೃತ್ತಿನಲ್ಲಿ ನಮ್ಮ ಅಭ್ಯಾಸಗಳಲ್ಲಿ ನಾನೊಬ್ಳು ಒಕ್ಕಲಿಗಳು ಅಂತ. ಮಕ್ಕಳು ನಾನು ಈಗ ಇಷ್ಟೊಂದು ಮಾತಾಡೋದಲ್ಲ, ಚನ್ನರಾಯಪಟ್ಟಣ ದೇವನಹಳ್ಳಿ ಹತ್ರ ಚನ್ನರಾಯಪಟ್ಟಣದಲ್ಲಿ ಪ್ರೊಟೆಸ್ಟ್ ನಡೀತಾ ಇದೆ, ಅಲ್ಲೂ ಹೋಗ್ತೀರಾ ತಾವು? ಖಂಡಿತವಾಗ್ಲೂ ಇದುವರೆಗೂ ಯಾಕೆ ಹೋಗಿಲ್ಲ? ನಾನು ಬೆಂಬಲ ಘೋಷಣೆ ಮಾಡಿದ್ದೀನಿ. ಫಿಸಿಕಲಿನೇ ನಾನು ಹೋಗ್ಬೇಕು ಅಂತ ಏನಿಲ್ಲ, ನಂಗೆ ಬೇರೆ ಬೇರೆ ಕೆಲಸಗಳಿತ್ತು, ನಾನು ಹೋಗಕ್ಕಾಗಿಲ್ಲ. ಈಗ ಯಾರೇ ರೈತರು ಸಿಎಂ ಅಥವಾ ನಿಮ್ಮ ಕನ್ಸರ್ನ್ ಮಿನಿಸ್ಟರ್ನ ಮೀಟ್ ಮಾಡಕ್ ಬಂದ್ರೆ ಬಿಡಲ್ಲ, ಅವ್ರನ್ನ ವಿಧಾನಸೌಧಗಳಿಗಾಗ್ಲಿ ಅಥವಾ ಅವ್ರ ಖಾಸಗಿ ಮನೆಗಳಿಗಾಗ್ಲಿ ಅಥವಾ ಕ್ವಾರ್ಟರ್ಸ್ ಇರುತ್ತಲ್ಲ ಅಲ್ಲಿಗಾಗ್ಲಿ ಬಿಡಲ್ಲ. ಸೊ ನಿಮ್ಮ ಸರ್ಕಾರನೂ ಅದೇ ತರ ಮಾಡ್ತಾ ಇದೆಯಲ್ಲ? ಕೂರಿಸಿ ಮಾತನಾಡಿ ಅವರ ಸಮಸ್ಯೆಗಳನ್ನ ಆಲಿಸಿದ ನಾಯಕರು ಸಿದ್ದರಾಮಯ್ಯ ಕೂತಿದ್ರಲ್ರಿ ಡೆಲ್ಲಿನಲ್ಲಿ. ನೂರು ದಿನ ಪಂಜಾಬ್ ಮತ್ತು ಹರಿಯಾಣದ ರೈತರು ಮೂಸ್ ನೋಡ್ಲಿಲ್ಲ, ಒಂದ್ ಪ್ರೆಸ್ ಮೀಟ್ ಮಾಡ್ಲಿಲ್ಲ, ಬ್ಯಾರಿಕೇಡ್ ಹಾಕಿದ್ರು ಅವರಿಗೆ. ಕೇಳಿ ಮೋದಿನ ಹೋಗಿ ಕೇಳಿ, ಯಾಕೆ 3 ದಿನ ಕೂತ್ರು ಕೂಡ ಒಂದ್ ಪ್ರೆಸ್ ಮೀಟ್ ಮಾಡ್ಲಿಲ್ಲ? ಯಾಕೆ ಅವ್ರನ್ನ ಉದ್ದೇಶಿಸಿ ಮಾತನಾಡ್ಲಿಲ್ಲ? ಮೋದಿ ಅವರು ಎಲ್ಲರದ್ದು ಕಷ್ಟ ಸುಖ ಕೇಳ್ತಾರಲ್ಲ ಮನ್ ಕಿ ಬಾತ್ ಅಲ್ಲಿ ಎವ್ರಿ ಸಂಡೇ, ಇನ್ನೇನ್ ಕೇಳ್ಬೇಕು? 4th ಪಿಲ್ಲರ್ ಆಫ್ ಡೆಮೋಕ್ರಸಿ ಎದುರಿಗೇನೆ ಒಂದೇ ಒಂದು ದಿನ ನೀವು ಕೇಳಿದ ಪ್ರಶ್ನೆಗಳಿಗೆ ಆತ ಉತ್ತರಿಸ್ತಾರ ಪ್ರಧಾನಮಂತ್ರಿಗಳು? ಪ್ರಧಾನಮಂತ್ರಿಗಳು ಅದಕ್ಕೆ ಉತ್ತರಿಸಲ್ಲ. ಮಾಡಿಲ್ಲ. ಈಗ ಇಲ್ಲಿ ನಿಮ್ಮದೇ ಸರ್ಕಾರ ಇದೆ, ಈಗ ಪ್ರೊಟೆಸ್ಟ್ ಮಾಡ್ತಾರೆ ರೈತರಿಗೆ, ನೀವೇ ಸಿಎಂ ಹತ್ರ ಎಲ್ಲ ಮಾತಾಡಿ ನಿಮ್ಮ ಪಕ್ಷದವರೆಲ್ಲ ಸೇರ್ಕೊಂಡು ಬಗೆಹರಿಸಬಹುದಲ್ವಾ ಸಮಸ್ಯೆನ? 15ನೇ ತಾರೀಕು ಡೇಟ್ ತಗೊಂಡಿದ್ದಾರೆ, 15ನೇ ತಾರೀಕು ನಾನು ಮಾತಾಡ್ತೀನಿ ಅಂತ ಹೇಳಿದ್ದಾರೆ, ಮಾತಾಡಿ ಬಗೆಹರಿಸ್ತಾರೆ. This podcast presented by Studio 28 and Mansi Shivakumar. ನಜ್ಮಾರೆ ಈ ಹಿಂದೆ ಫಾರ್ಮರ್ ಪ್ರೊಟೆಸ್ಟ್ ನಡೀತು, ಅದ್ರಲ್ಲಿ ತುಂಬಾ ಪಾರ್ಟಿಸಿಪೇಟ್ ಮಾಡಿ ತುಂಬಾ ಹೋರಾಟ ಮಾಡಿದ್ರಿ, ಎಲ್ಲ ಮಾಡಿದ್ರಿ. ನಿಮ್ಗೂ ರೈತರಿಗೂ ಏನ್ ಸಂಬಂಧ? ನಂದು ಕಳ್ಳು ಬಳ್ಳಿ ಸಂಬಂಧ. ನಾನು ಹೊಟ್ಟೆಲಿ ಇರ್ಬೇಕಾದ್ರೂ ನಮ್ಮಮ್ಮ ಹೊಲದಲ್ಲಿ ಕೆಲಸ ಮಾಡ್ತಾ, ನನ್ನ ಹೊಟ್ಟೆ ಒಳಗಡೆ ಇದ್ದಾಗ್ಲಿಂದ ನನ್ನ ತಾಯಿ ಹೊಲದಲ್ಲಿ ಕೆಲಸ ಮಾಡ್ತಾ ಅದೊಂದು ಫೀಲ್ನ ನನಗೆ ಕೊಟ್ಟಿದ್ದಾರೆ. ನಾವು ಅಪ್ಪಟ ರೈತರು. ನಾನು ಯಾವಾಗಲೂ ಎಲ್ಲ ಕಡೆ ಹೇಳ್ತಿರ್ತೀನಿ, ನಾನು ಧಾರ್ಮಿಕವಾಗಿ ಮುಸಲ್ಮಾನಳಿರಬಹುದು, ನಮ್ಮ ವೃತ್ತಿನಲ್ಲಿ ನಮ್ಮ ಅಭ್ಯಾಸಗಳಲ್ಲಿ ನಾನೊಬ್ಳು ಒಕ್ಕಲಿಗಳು ಅಂತ. ನಮ್ಮನೆ ಎಲ್ಲರೂ ಒಕ್ಕಲುತನನೇ ಮಾಡೋದು. ಅಪ್ಪಟ ರೈತರು ನಾವು. ಪಿರಿಯಾಪಟ್ಟಣ ತಾಲೂಕು ಚಿಕ್ಕನೆರಳೆ. ಇವತ್ತಿಗೂ ಕೃಷಿನೇ ನಮ್ಮ ಬದುಕಿನ ಪ್ರಧಾನವಾದಂಥ ಒಂದು ಆದಾಯ ಮೂಲ. ಹೊಗೆ ಸೊಪ್ಪು ಬೆಳಿತೀವಿ, ರಾಗಿ ಬೆಳಿತೀವಿ, ಭತ್ತ ಬೆಳಿತೀವಿ, ಒಂದು ಪುಡ್ಡಾಗ ತೋಟ ಇದಿಷ್ಟನ್ನು ಮಾಡಿಕೊಂಡು ಬದುಕ್ತಾ ಇದ್ದೀವಿ. ಸೊ ಹಾಗಾಗಿ ನಾನು ರೈತನ ಮಗಳು, ನಾನು ಕೃಷಿ ಮಾಡ್ತೀನಿ. ಹೊಗೆ ಸೊಪ್ಪು ಸೀಸನ್ ಬಂತು ಅಂತ ಅಂದರೆ ಹೊಗೆ ಸೊಪ್ಪು ಮುರಿಬೇಕಾದ್ರೆ ನಾನು ಹೋಗ್ತೀನಿ ಊರಿಗೆ. ಬ್ಯಾರನಲ್ಲಿ ಕೆಲಸ ಮಾಡೋದಾಗಿರಲಿ, ಕಡ್ಡಿ ಕಟ್ಟೋದಾಗಿರಲಿ, ಕಡ್ಡಿ ಬಿಡಿಸೋದಾಗಿರಲಿ, ಅದಕ್ಕಿಂತ ಮುಂಚೆ ಇವಾಗ ಸಸಿ ನೆಡೋ ಟೈಮ್ ಬಂತು ಅಂತಂದರೆ ಈಗ ಸಸಿ ನೆಡೋದಾಗಿರಲಿ, ಅಥವಾ ಮಾರ್ಚ್ ಏಪ್ರಿಲಲ್ಲಿ ಟ್ರೇ ಸಸಿ ಮಾಡೋದು ಅಂತ ಅಂದರೆ ನಮ್ಮಪ್ಪ ನಂಗೆ ಹೇಳ್ತಿರ್ತಾರೆ, ನಮ್ಮ ನಜ್ಮ ಮನೇಲಿ ಇದ್ದುಬಿಟ್ರೆ ಟ್ರೇ ಸಸಿ 2 ದಿನಕ್ಕೆ ನೆಟ್ ಮುಗಿಸ್ತಾಳೆ ಅಂತ. ಅಂದರೆ ನಾವು ಇವತ್ತಿಗೂ ಕೃಷಿ ಮಾಡ್ತಾ ಇರುವಂಥವ್ರು. ಸಂಬಂಧ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಅದನ್ನು ಬದುಕ್ತಿದ್ದೀನಿ. ನಮ್ಮ ಅನ್ನ ಅಲ್ಲಿ ಅದ್ರದ್ದು, ನಮ್ಮ ಬಟ್ಟೆ ಅದ್ರದ್ದು, ನಮ್ಮ ಶಿಕ್ಷಣ ಅದ್ರದ್ದು. ನಾವು ಇವತ್ತೇನು ಮಾಡ್ತಾ ಇದ್ರು ಕೂಡ ಅದಕ್ಕೆ ಆದಾಯ ಮೂಲನೇ ನಮ್ಮ ಕೃಷಿ. ಮಕ್ಕಳು ನಾನು ಈಗ ಇಷ್ಟೊಂದು ಮಾತಾಡಿದ್ರಲ್ಲ, ಚನ್ನರಾಯಪಟ್ಟಣ ದೇವನಹಳ್ಳಿ ಚಿತ್ರ ಚನ್ನರಾಯಪಟ್ಟಣದಲ್ಲಿ ಪ್ರೊಟೆಸ್ಟ್ ನಡೀತಾ ಇದೆ, ಅಲ್ಲೂ ಹೋಗ್ತೀರಾ ತಾವು? ಖಂಡಿತವಾಗ್ಲೂ. ಅಲ್ಲ, ನಿಮ್ಮ ಪಾರ್ಟಿ ಎಗೇನೆಸ್ಟೇ ಅಲ್ಲ ಅದು ಮಾಡ್ತಾ ಇರೋದು ಪ್ರೊಟೆಸ್ಟ್. ಇವಾಗ ಅನ್ನ ಕೊಡೋ ರೈತರು ಯಾರೇ ಪ್ರತಿಭಟನೆ ಮಾಡಲಿ, ಅವ್ರು ನ್ಯಾಯಯುತವಾದಂತಹ ಬೇಡಿಕೆ ಇಡ್ತಾ ಇದ್ದಾರೆ ಅಂತ ಅಂದರೆ ಅಲ್ಲಿ ನಾನು ಹಾಜರಿರ್ತೀನಿ. ಇದುವರೆಗೂ ಯಾಕೆ ಹೋಗಿಲ್ಲ? ನಾನು ಬೆಂಬಲ ಘೋಷಣೆ ಮಾಡಿದ್ದೀನಿ. ಫಿಸಿಕಲಿನೇ ನಾನು ಹೋಗಬೇಕು ಅಂತ ಏನಿಲ್ಲ, ನಂಗೆ ಬೇರೆ ಬೇರೆ ಕೆಲಸಗಳಿತ್ತು, ನನಗೆ ಹೋಗೋಕ್ಕಾಗಿಲ್ಲ. ಆದರೆ ನನ್ನ ಬೆಂಬಲ ಅವ್ರಿಗೆ ಖಂಡಿತವಾಗ್ಲೂ ಇದೆ, ಖಂಡಿತವಾಗ್ಲೂ ನನ್ನ ಬೆಂಬಲ ಇದೆ. ಯಾಕಂತ ಹೇಳಿದ್ರೆ, ಹೇಗೆ ನಾವು ನಾನು ತಿನ್ನೋ ಅನ್ನ ನನ್ನ ಹಕ್ಕು, ನಾನು ಉಟ್ಕೊಳ್ಳೋ ಬಟ್ಟೆ ನನ್ನ ಹಕ್ಕು ಅಂತ ಹೇಳ್ತೀವೋ, ನಾನು ಬೆಳೆಯೋ ಜಮೀನು ನನ್ನ ಹಕ್ಕು, ನನ್ನ ಜಮೀನು ನನ್ನ ಹಕ್ಕು, ನನ್ನ ಮನೆ ನನ್ನ ಹಕ್ಕು ಹೆಂಗೋ, ನಾನು ಬೆಳೆಯೋ ಜಮೀನು ಕೂಡ ನನ್ನ ಹಕ್ಕೇನೆ. ರೈತ ಅವನ ಹಕ್ಕನ್ನು ಕೇಳ್ತಿದ್ದಾನ್ರಿ, ಕೇಳಲಿ ಬಿಡಿ. ಸೊ ಅದು ಸಾಲ್ವ್ ಮಾಡುತ್ತಾ ಗೌರ್ಮೆಂಟು? ಖಂಡಿತವಾಗ್ಲೂ. ಹೇಗೆ ರೈತರಿಗೆ ನಂಬಿಕೆ ಇದೆಯೋ ನಮಗೂ ಹಾಗೆ ನಂಬಿಕೆ ಇದೆ. ಈಗ ಸಿದ್ದರಾಮಯ್ಯ ಅವರು, ನಮ್ಮ ಮುಖ್ಯಮಂತ್ರಿಗಳು, ಅವರಿಗೆ ಇವೆಲ್ಲವೂ ಅರ್ಥ ಆಗುತ್ತೆ. ಯಾಕಂದರೆ ಅವರು ಬಂದಿರುವಂಥ ಹಿನ್ನೆಲೆ ಕೂಡ ರೈತ ಪರ ಹೋರಾಟಗಳ ಹಿನ್ನೆಲೆ. ಅವರು MD ನಂಜುಂಡಸ್ವಾಮಿ ಅವರೊಟ್ಟಿಗೆ ಪಳಗಿ ಬಂದಂಥವ್ರು, MD ನಂಜುಂಡಸ್ವಾಮಿರವರ ಶಿಷ್ಯ ಅವರು. ಖಂಡಿತವಾಗ್ಲೂ ಅವ್ರು ರೈತರಿಗೆ ಅನ್ಯಾಯ ಆಗಕ್ಕೆ ಬಿಡಲ್ಲ. BJP ಆಡಳಿತ ಪಕ್ಷ ಕರ್ನಾಟಕದಲ್ಲಿ ಇರಬೇಕಂದ್ರೆ ಯಾವುದೇ ಥರ ಪ್ರೊಟೆಸ್ಟ್ ನಡೆದ್ರು ಮಾತು ಮುಂಚೆ ಹೋಗ್ತಾ ಇದ್ರು. ಈಗ ಕೆಲವೊಂದು ಅವ್ರು ಇರ್ಬೇಕಂದ್ರೂ ಕೆಲವೊಂದು ಡಿಸಿಷನ್ ಮಾಡಿದ್ದಾರೆ. ಅವ್ರ ಗೌರ್ಮೆಂಟ್ ಇರ್ಬೇಕಂದ್ರು, BJP ಗೌರ್ಮೆಂಟ್ ಇರ್ಬೇಕಂದ್ರು, ಮತ್ತೆ ಕಾಂಗ್ರೆಸ್ ಗೌರ್ಮೆಂಟ್ ಇರ್ಬೇಕಂದ್ರು ಕೆಲವೊಂದು ಡಿಸಿಷನ್ ಮಾಡಿದ್ದಾರೆ. ಸೊ ಇವಾಗ ಏನಕ್ಕೆ ಕೆಲವೊಬ್ಬರು ಮುಂಚೆ ಪಾರ್ಟಿ ನೋಡ್ತಾ ಇರಲಿಲ್ಲ,
ಎನಿ ಪ್ರೊಟೆಸ್ಟು ಅದು ಪಬ್ಲಿಕ್ಗೂ ಅಥವಾ ರೈತನಿಗೂ ಯಾರಿಗಾದ್ರೂ ಸಮಸ್ಯೆ ಇದ್ದರೆ ಹೋಗಿ ಕುಂತ್ಕೊತಾಯಿದ್ರು. ಇವಾಗ ಏನಕ್ಕೆ ಆ ಥರ ಹೋಗ್ತಾ ಇಲ್ಲ ಕೆಲವೊಬ್ರು ಪೊಲಿಟಿಷಿಯನ್ಸು? ಮೆಜಾರಿಟಿ ಆಫ್ ಟೈಮ್ ಅವ್ರು ಕನ್ಸರ್ನ್ ಇದ್ದಾಗ ಖಂಡಿತವಾಗ್ಲೂ ಹೋಗ್ತಿದ್ದಾರೆ. ನಾನಂತೂ ಹೋಗ್ತಿದ್ದೀನಿ. ಯಾರು ಹೋಗ್ತಾ ಇಲ್ಲ ಅವ್ರನ್ನ ಇಲ್ಲಿ ಕರೆದು ಕೇಳಿಸಿ. ಈಗ ಯಾರೇ ರೈತರು ಎಸ್, CMನೋ ಅಥವಾ ನಿಮ್ಮ ಕನ್ಸರ್ನ್ ಮಿನಿಸ್ಟರ್ನ ಮೀಟ್ ಮಾಡಕ್ಕೆ ಬಂದರೆ ಬಿಡಲ್ಲ ಅವ್ರನ್ನ. ವಿಧಾನಸೌಧಗಳಿಗಾಗಲಿ ಅಥವಾ ಅವ್ರ ಖಾಸಗಿ ಮನೆಗಳಿಗಾಗಲಿ ಅಥವಾ ಕ್ವಾರ್ಟರ್ಸ್ ಇರುತ್ತಲ್ಲ ಅಲ್ಲಿಗಾಗಲಿ ಬಿಡಲ್ಲ. ಸೊ ನಿಮ್ಮ ಸರ್ಕಾರನೂ ಅದೇ ಥರ ಮಾಡ್ತಾ ಇದೆಯಲ್ವಾ? ಮೊನ್ನೆ ಚಂದ್ರಾಯಪಟ್ಟಣದ ರೈತರು, ನೀವೀಗ ದೇವನಹಳ್ಳಿ ಬಗ್ಗೆ ಮಾತಾಡ್ತಾ ಹೌದು. ಚಂದ್ರಾಯಪಟ್ಟಣದ ರೈತರು ಬಂದಾಗ ಕರೆದು ಕೂರಿಸಿ ಮಾತನಾಡಿ ಅವರ ಸಮಸ್ಯೆಗಳನ್ನು ಆಲಿಸಿದ ನಾಯಕರು ಸಿದ್ದರಾಮಯ್ಯ ಅವರು. ಕೂತಿದ್ರಲ್ರಿ ಡೆಲ್ಲಿನಲ್ಲಿ 100 ದಿನ ಪಂಜಾಬ್ ಮತ್ತು ಹರಿಯಾಣದ ರೈತರು ಮೂಸ್ ನೋಡಲಿಲ್ಲ, ಒಂದು ಪ್ರೆಸ್ ಮೀಟ್ ಮಾಡಲಿಲ್ಲ, ಬ್ಯಾರಿಕೇಡ್ ಹಾಕಿದ್ರು ಅವರಿಗೆ. ರೋಡ್ಗೆ ಮೊಳೆಗಳನ್ನ ಹೊಡೆದು ಬ್ಯಾರಿಕೇಡನ್ನು ನಿಲ್ಲಿಸಿ ಅತ್ಯಂತ ಕ್ರೂರವಾಗಿ ಇಡೀ ಪ್ರಪಂಚದ ಇತಿಹಾಸದಲ್ಲೇ, ದೇಶದ ಇತಿಹಾಸದಲ್ಲ, ಇಡೀ ಪ್ರಪಂಚದ ಇತಿಹಾಸದಲ್ಲೇ ಅನ್ನ ಕೊಡೋ ರೈತರನ್ನ ಯಾರೂ ಹಾಗೆ ನಡೆಸ್ಕೊಂಡಿರಲಿಲ್ಲ. ಯಾವ ಆಳುವ ವರ್ಗವೂ ಆ ರೀತಿ ನಡೆಸ್ಕೊಂಡಿರಲಿಲ್ಲ. ಅಷ್ಟು ಕೆಟ್ಟದಾಗಿ ನಿಕೃಷ್ಟವಾಗಿ ನೀವು ನಡೆಸ್ಕೊಂಡ್ರಿ. ಅಶ್ರು ಬಾಂಬನ್ನು ಹಾಕಿದ್ರಿ, ಲಾಠಿ ಚಾರ್ಜ್ ಮಾಡಿದ್ರಿ. ನಾವು ಹಾಗೇನು ಮಾಡಿಲ್ವಲ್ಲ. ನಾವು ಅತ್ಯಂತ ಗೌರವಯುತವಾಗಿ ರೈತರ ಅಹವಾಲುಗಳನ್ನು ಕೇಳಿಸ್ಕೊಂಡಿದ್ದಾರೆ ಸಿದ್ದರಾಮಯ್ಯ ಅವರು. ಯು ಮಸ್ಟ್ ಅಪ್ರಿಷಿಯೇಟ್ ದಟ್. ಯಾಕಂದರೆ ಅವ್ರಿಗೆ ಬದ್ಧತೆ ಇದೆ. ಅವರು ರೈತ ಹೋರಾಟಗಳ ಹಿನ್ನೆಲೆಯಿಂದ ಬಂದವರು. ಕೇಳಿ, ಮೋದಿನ ಹೋಗಿ ಕೇಳಿ, ಯಾಕೆ 100 ದಿನ ಕೂತರು ಕೂಡ ಒಂದು ಪ್ರೆಸ್ ಮೀಟ್ ಮಾಡಲಿಲ್ಲ? ಯಾಕೆ ಅವ್ರನ್ನ ಉದ್ದೇಶಿಸಿ ಮಾತನಾಡಲಿಲ್ಲ? ಈಗ ಮೋದಿಯವರು ಎಲ್ಲರದ್ದು ಕಷ್ಟ ಸುಖ ಕೇಳ್ತಾರಲ್ಲ ಮನ್ ಕಿ ಬಾತಲ್ಲಿ ಎವ್ರಿ ಸಂಡೇ. ಇನ್ನೇನು ಕೇಳಬೇಕು? ಒಬ್ಬ ಪ್ರಧಾನಿ ಆದವನಿಗೆ ತುಂಬ ಕೆಲಸ ಇರುತ್ತೆ. ನೀವು ಮಾಧ್ಯಮದವರಲ್ವಾ? ಹೌದು. ಮಾಧ್ಯಮದವರು, ನಿಮ್ಮ ಮಾಧ್ಯಮದವರನ್ನ ಈ ವ್ಯವಸ್ಥೆ 4ನೇ ಅಂಗ ಅಂತ ಕರೆಯುತ್ತೆ. 4th ಪಿಲ್ಲರ್ ಆಫ್ ದ ಡೆಮೋಕ್ರಸಿ ಯಾವುದು ಅಂತ ಅಂದರೆ ಮಾಧ್ಯಮ. 4th ಪಿಲ್ಲರ್ ಆಫ್ ಡೆಮೋಕ್ರಸಿ ಎದುರುಗೇನೆ ಒಂದೇ ಒಂದು ದಿನ ನೀವು ಕೇಳಿದ ಪ್ರಶ್ನೆಗಳಿಗೆ ಆತ ಉತ್ತರಿಸಿದಾರ? ಪ್ರಧಾನಮಂತ್ರಿಗಳು ಪ್ರಧಾನಮಂತ್ರಿಗಳು ಅದಕ್ಕೆ ಉತ್ತರಿಸಲ್ಲ, ಮಾಡಿಲ್ಲ. ಇಂದಿರಾ ಗಾಂಧಿ ಅವರು, ನರಸಿಂಹರಾವ್ ಅವರು, ಅಷ್ಟೇ ಯಾಕ್ರಿ ದೇವೇಗೌಡರು ವಾರದಲ್ಲಿ ಒಂದ್ಸತಿ ಪ್ರೆಸ್ ಮೀಟ್ ಮಾಡ್ತಿದ್ರು, ಮಾತಾಡ್ತಾ ಇದ್ರು. ಮನಮೋಹನ್ ಸಿಂಗ್ ಅವರು ಎವ್ರಿ ವೀಕ್ ಪ್ರೆಸ್ ಮೀಟನ್ನು ಮಾಡ್ತಾ ಇದ್ರು. ಅವರ ಆರ್ಥಿಕ ನೀತಿಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು, ಕೇಳ್ತಾ ಇದ್ರು ಪತ್ರಕರ್ತರ ಹತ್ರ. ನಮ್ಮ ಅಧಿಕಾರ ಅವಧಿಯಲ್ಲಿ ಅಥವಾ ನಮ್ಮ ಅಧಿಕಾರದಲ್ಲಿ, ನಮ್ಮ ಸರ್ಕಾರದಲ್ಲಿ ಏನಾದರೂ ಬದಲಾವಣೆಗಳನ್ನು ತರಬೇಕಾ? ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ? ನಾನು ಇವಾಗ ಈ ಯೋಜನೆ ಮಾಡೋದಕ್ಕೆ ಹೊರಟಿದ್ದೀನಿ, ಈ ಯೋಜನೆಯ ಸಾಧಕ ಬಾಧಕಗಳೇನು ಅನ್ನೋದನ್ನು ಮನಮೋಹನ್ ಸಿಂಗ್ ಅವರು ಕೇಳ್ತಾ ಇದ್ರು. ಕೇಳಿಸಿಕೊಳ್ಳೋ ಕಿವಿ ಇತ್ತು. ಯಾವಾಗಲೂ ನಾವು ಹೇಳ್ತಿರ್ತೀವಿ, ಒಬ್ಬ ನಾಯಕನಿಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ಬೇಕಾಗಿರುವಂಥದ್ದು ಕೇಳಿಸಿಕೊಳ್ಳುವ ಕಿವಿ ಮತ್ತು ಅದನ್ನು ಕೇಳಿಸ್ಕೊಂಡು ಉತ್ತರಿಸುವಂಥ ಬಾಯಿ. ನೀವು ಟೆಲಿಪ್ರಾಂಪ್ಟರ್ ಇಟ್ಕೊಂಡು ಭಾಷಣ ಮಾಡಿಬಿಟ್ಟು ಯಾವತ್ತೂ ಒಂದನ ಮೀಡಿಯಾದ ಎದುರಿಗೆ ಮೀಡಿಯಾದವರು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡಲ್ಲ ಅಂತ ಅಂದರೆ ನಿಮ್ಮದೆಂಥ ನಾಯಕತ್ವ? ಈ ನಾಯಕತ್ವದ ಬಗ್ಗೆ ಪ್ರಶ್ನೆ ಹೇಳುತ್ತಲ್ವ? ಅಫ್ಕೋರ್ಸ್ ಅವರು ನಮ್ಮದೇ ಪ್ರಧಾನಿ, ಆದರೆ ನಮ್ಮದೇ ನಾಡಿನ ಪತ್ರಕರ್ತರು ಕೇಳುವಂಥ ಪ್ರಶ್ನೆಗಳಿಗೆ ಅಟ್ಲೀಸ್ಟ್ ಉತ್ತರಿಸಲಿಲ್ಲ ಅಂತ ಅಂದರೆ ನಿಮ್ಮ ನಾಯಕತ್ವ ಹೇಗೆ ಅನ್ನುವಂಥದ್ದು ಜನರಿಗೆ ಅರ್ಥ ಆಗ್ತಿರುತ್ತೆ. ಈಗ ಇಲ್ಲಿ ನಿಮ್ಮದೇ ಸರ್ಕಾರ ಇದೆ. ಈಗ ಪ್ರೊಟೆಸ್ಟ್ ಮಾಡ್ತಿರೋ ರೈತರಿಗೆ ನೀವೇ CM ಹತ್ರ ಎಲ್ಲ ಮಾತಾಡಿ ನಿಮ್ಮ ಪಕ್ಷದವರೆಲ್ಲ ಸೇರ್ಕೊಂಡು ಬಗೆಹರಿಸಬಹುದಲ್ವಾ ಸಮಸ್ಯೆನ? 15ನೇ ತಾರೀಕು ಡೇಟ್ ತಗೊಂಡಿದ್ದಾರೆ. 15ನೇ ತಾರೀಕು ನಾನು ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಮಾತಾಡಿ ಬಗೆಹರಿಸ್ತಾರೆ. ನಿಮ್ಮ CM ಅವರು ಯಾರಾದ್ರೂ ಏನಾದ್ರು ಮಾಧ್ಯಮದವ್ರು ಕೇಳಿದ್ರೆ ಆವಾಜ್ ಆಗ್ತಾರೆ. ಏನಕ್ಕೆ ಆವಾಜ್ ಎಲ್ಲ ಹಾಕ್ತಾರೆ ನೋಡಿ? ಅವರು ನಿಮಗೆ ಉತ್ತರ ಕೊಡ್ತಿರ್ತಾರೆ. ನೋಡ್ರಿ, ಸಿದ್ದರಾಮಯ್ಯ ಅವರ ನೇಚರ್ ಇರೋದೇ ಹಾಗೆ. ಅವ್ರು ಯಾವತ್ತೂ ಕೂಡ ಪಲಾಯನವಾದವನ್ನು ಮಾಡೋರಲ್ಲ. ಅವ್ರು ಪಲಾಯನವಾದಿ ಅಲ್ಲ. ನೀವು ಏನನ್ನು ಕೇಳಿದ್ರೂ ಕೂಡ ಅದಕ್ಕೆ ಉತ್ತರಿಸುವ, ವ್ಯಂಗ್ಯವನ್ನು ಮಾಡುವಂಥ ಅಥವಾ ಸಮಂಜಸವಾದ ಉತ್ತರವನ್ನು ಕೊಡುವಂಥ ಕೆಲಸವನ್ನು ಖಂಡಿತವಾಗ್ಲೂ ಮಾಡ್ತಾರೆ. ಅದ್ರ ಜೊತೆಗೆ ಏನು ತಲಾಟೆ ಥರದ್ದು ಏನಾದರೂ ಇದ್ದಾಗ ಅಥವಾ ನಗಾಡಿಸ್ಬೇಕು, ನಿಮಗೂ ಒಂದು ಸ್ವಲ್ಪ ಎಂಟರ್ಟೈನ್ ಮಾಡಬೇಕಲ್ವ. ನೀವು ಯಾವಾಗಲೂ ಸುದ್ದಿಯ ಭರಾಟೆಗಳಲ್ಲಿ ಇರ್ತೀರಾ. ಸೊ ಹಂಗಾಗಿ ಒಂಚೂರೇ ಹೋಗ್ ಮರಯ್ಯ ಅಂತ ಹೇಳ್ತಾರೆ ವಿನಃ ಅದನ್ನು ನಮ್ಮ ಮಾಧ್ಯಮದವ್ರು ಅನ್ಯತಾ ಭಾವಿಸ್ಕೊಳ್ದೆ ತಗೊಳ್ತಾರೆ ಕೂಡ. ಈಸ್ ಅ ಫ್ರೆಂಡ್ಲಿ ಪರ್ಸನ್. ಅಲ್ಲ, ಅವ್ರಿಗೆ ನೇಚರ್ ಇರೋದೇ ಹಾಗೆ. ಓಕೆ, ಅವ್ರಿಗೆ ಏನೇ ಕ್ವಶನ್ ಮಾಡಿದ್ರೆ ಹೇಳ್ತಾರೆ ನೀನು BJP ಏನೇನೋ ಅಂತಾರೆ. ಎಲ್ಲ ನೋಡಿ, ಅವರು ಎಂತಹದ್ದೇ BJPಗರು ಬಂದರೂ ಕೂಡ ಅವರ ಎದುರಿಗೆ ಕೂತ್ಕೊಂಡು ಡಿಬೇಟ್ ಮಾಡೋದಕ್ಕೆ ಸಕ್ಷಮವಾದಂಥ ಧೈರ್ಯ, ಸಕ್ಷಮವಾದಂಥ ವಿಚಾರವಂತಿಕೆ, ಸಕ್ಷಮವಾದಂಥ ಸೈದ್ಧಾಂತಿಕ ಬದ್ಧತೆ ಇರೋ ನಾಯಕರು ಯಾರು ಅಂದರೆ ಅದು ಸಿದ್ದರಾಮಯ್ಯ ಅವರು.
ಮಾಡಲಿ. ನರೇಂದ್ರ ಮೋದಿರವರು ನಮ್ಮ ಸಿದ್ದರಾಮಯ್ಯ ಅವ್ರ ಎದುರುಗಡೆ ಕೂತ್ಕೊಂಡು ಒಂದು ಡಿಬೇಟ್ ಮಾಡಲಿ. ರಾಹುಲ್ ಗಾಂಧಿ ಅವ್ರ ಜೊತೆ ಬೇಡ, ನಮ್ಮ ಸಿದ್ದರಾಮಯ್ಯ ಅವ್ರ ಜೊತೆ ಕೂತ್ಕೊಂಡು ಡಿಬೇಟ್ ಮಾಡಲಿ. ಸಿದ್ದರಾಮಯ್ಯ ಅವರು ಬೇಡ, ನಿಮ್ಮ ಮಾಧ್ಯಮದವ್ರ ಜೊತೆ ಯಾರ ಜೊತೆ ಏನಾದರೂ ಕೂತ್ಕೊಂಡು ರೆಗ್ಯುಲರ್ ಡಿಬೇಟ್ ಮಾಡಲಿ. ರವೀಶ್ ಕುಮಾರ್ ಅವ್ರ ಜೊತೆ ಒಂದು ಡಿಬೇಟ್ ಮಾಡಲಿ. ಆಗತ್ತಾ? ಮಾಡ್ತಾರೆ. ಹೆಂಗ್ ಕೂತ್ಕೊಳ್ತಾರೆ? ಸಿದ್ದರಾಮಯ್ಯ ಅವ್ರು ಕೂರಲ್ವಾ? ಎಂತೆಂಥ ಚಾನಲ್ಗಳ ಡಿಬೇಟ್, ಇವತ್ತು ಯಾವ ಪಕ್ಷಗಳನ್ನ ನಾವು ಅಥವಾ ಯಾವ ಚಾನಲ್ಗಳನ್ನ ನಾವು ಈ ಪಕ್ಷದ ಅಡಿಯಾಳುಗಳಾಗಿದ್ದಾವೆ, ಗೋಧಿ ಮೀಡಿಯಾಗಳಾಗಿದ್ದಾವೆ, ಮೋದಿ ಮೀಡಿಯಾಗಳಾಗಿದ್ದಾವೆ ಅಂತ ಕರಿತೀವೋ ಅಂತಹ ಚಾನಲ್ ಅವ್ರ ಜೊತೆನೂ ಹೋಗಿ ಕೂತ್ಕೊಂಡು ಡಿಬೇಟ್ ಮಾಡ್ತಾರಲ್ಲ ಸಿದ್ದರಾಮಯ್ಯ ಅವರು. ಇನ್ನೇನ್ ಬೇಕು? This podcast presented by Studio 28 and Mansi Shivakumar. This podcast presented by Studio 28 and Mansi Shivakumar. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.